ನಾನು ಎಲ್ಲ ಟಿ ವಿ ಮಾತುಕರು ಕೇಳಿದ್ರು, ಇನ್ನೇನು ಯಡಿಯೂರಪ್ಪನವ್ರು ಹೇಳಿರಲ್ಲ, ಡೆಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡಿ ಯಡಿಯೂರಪ್ಪನವ್ರ ಜೊತೆಗೆ. ಯಾರು ನನಗೆ ಪ್ರಶ್ನೆಗೆ ಕೇಳಿ ಯಡಿಯೂರಪ್ಪನವ್ರ ಜೊತೆಗೆ ಹೋಗ್ಬಿಟ್ಟು ಬರ್ರಿ ಅಂತ ಹೇಳಿದ್ರು, ಅಷ್ಟರೊಳಗೆ ಆಗಲೇ ಸುದ್ದಿ ಶುರುವಾಗಿತ್ತು. ಚಿಕ್ಕಮಗಳೂರು ಯಡಿಯೂರಪ್ಪನವ್ರು ಹೋದಾಗ, ಶೋಭಾ ನಿಂತ್ಕೋತೀರ, ನೀವರೆಲ್ಲ ಗೆಲ್ಲಿಸ್ಬೇಕು. ಕೇಂದ್ರದಲ್ಲಿ ಚರ್ಚೆ ಆಗಿದೆಯೋ ಬಿಟ್ಟಿಯೋ ನನಗೆ ಗೊತ್ತಿಲ್ಲ, ಇಲ್ಲಿ ಹೆಂಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ಇಷ್ಟು ವಿಶ್ವಾಸ ಪ್ರೀತಿಯಿಂದ ಶೋಭನ ಬಗ್ಗೆ ಅಲ್ಲಿ ನಿಲ್ಲಿಸಿ, ಗೆಲ್ಲಿಸ್ತೀನಿ, ನೀವು ನಿಲ್ಲಿಸಿ ನಾನು ಗೆಲ್ಲಿಸ್ತೀನಿ ಅಂತ ಹೇಳಿದವರು, ನೀವು ಮಾತು ಕೊಟ್ಟಂತ ಕಾಂತೇಶ್ವರಿಗೆ ಯಾಕೆ ಮೋಸ ಮಾಡ್ತಿದ್ದೀರಿ? ನಾನು ಯಾಕೆ ಬಿಚ್ಚಿ ಮಾತಾಡ್ತೀನಿ ಇದ್ರೆ, ನನ್ನ ಹಿತೈಷಿಗಳು ತಿರುಗಿ ಬಂದಿದ್ದೀರಿ. ನಿಮ್ಮ ಮುಂದೆ ಹೇಳ್ತಾರಂತ ಒಂದೇ ಒಂದು ಅಂಶ ಸುಳ್ಳಾಗಿದ್ರೆ, ನನ್ನ ಮಗ ಭಗವಂತನ ಮೇಲೆ ಹೇಳಕ್ಕೆ ಹಾಳಾಗೋಗ್ಲಿ ಅವನು, ನಾ ಸುಳ್ಳು ಹೇಳಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂತೇಶನಿಗೆ ಟಿಕೆಟ್ ಕೊಡೋದಕ್ಕೋಸ್ಕರ ಬೇಸರ ಆಗಿ ಈಶ್ವರಪ್ಪ ಈ ಸ್ಟ್ಯಾಂಡ್ ತಗೋತಿದ್ದಾರೆ. ಈ ಮಾತು ಅನೇಕರು ಹೇಳ್ತಾ ಇದ್ದಾರೆ. ನಾನು ಎಲ್ಲ ಟಿ ವಿ ಮಾತುಕರು ಕೇಳಿದ್ರು, ಇನ್ನೇನು ಯಡಿಯೂರಪ್ಪನವ್ರು ಹೇಳಿರಲ್ಲ, ಡೆಲ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡಿ ಯಡಿಯೂರಪ್ಪನವ್ರ ಜೊತೆಗೆ. ಯಾರು ನನಗೆ ಪ್ರಶ್ನೆಗೆ ಕೇಳಿ ಯಡಿಯೂರಪ್ಪನವ್ರ ಜೊತೆಗೆ ಹೋಗ್ಬಿಟ್ಟು ಬರ್ರಿ ಅಂತ ಹೇಳಿದ್ರು, ಅಷ್ಟರೊಳಗೆ ಆಗಲೇ ಸುದ್ದಿ ಶುರುವಾಗಿತ್ತು. ಚಿಕ್ಕಮಗಳೂರು ಯಡಿಯೂರಪ್ಪನವ್ರು ಹೋದಾಗ, ಶೋಭಾ ನಿಂತ್ಕೋತೀರ, ನೀವರೆಲ್ಲ ಗೆಲ್ಲಿಸ್ಬೇಕು. ಕೇಂದ್ರದಲ್ಲಿ ಚರ್ಚೆ ಆಗಿದೆಯೋ ಬಿಟ್ಟಿಯೋ ನನಗೆ ಗೊತ್ತಿಲ್ಲ, ಇಲ್ಲಿ ಹೆಂಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ಇಷ್ಟು ವಿಶ್ವಾಸ ಪ್ರೀತಿಯಿಂದ ಶೋಭನ ಬಗ್ಗೆ ಅಲ್ಲಿ ನಿಲ್ಲಿಸಿ, ಗೆಲ್ಲಿಸ್ತೀನಿ, ನೀವು ನಿಲ್ಲಿಸಿ ನಾನು ಗೆಲ್ಲಿಸ್ತೀನಿ ಅಂತ ಹೇಳಿದವರು, ನೀವು ಮಾತು ಕೊಟ್ಟಂತ ಕಾಂತೇಶ್ವರಿಗೆ ಯಾಕೆ ಮೋಸ ಮಾಡ್ತಿದ್ದೀರಿ? ನಾನು ಯಾಕೆ ಬಿಚ್ಚಿ ಮಾತಾಡ್ತೀನಿ ಇದ್ರೆ, ನನ್ನ ಹಿತೈಷಿಗಳು ತಿರುಗಿ ಬಂದಿದ್ದೀರಿ. ನಿಮ್ಮ ಮುಂದೆ ಹೇಳ್ತಾರಂತ ಒಂದೇ ಒಂದು ಅಂಶ ಸುಳ್ಳಾಗಿದ್ರೆ, ನನ್ನ ಮಗ ಭಗವಂತನ ಮೇಲೆ ಹೇಳಕ್ಕೆ ಹಾಳಾಗೋಗ್ಲಿ ಅವನು, ನಾ ಸುಳ್ಳು ಹೇಳಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಂತೇಶನಿಗೆ ಟಿಕೆಟ್ ಕೊಡೋದಕ್ಕೋಸ್ಕರ ಬೇಸರ ಆಗಿ ಈಶ್ವರಪ್ಪ ಈ ಸ್ಟ್ಯಾಂಡ್ ತಗೋತಿದ್ದಾರೆ. ಈ ಮಾತು ಅನೇಕರು ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.